ಪ್ರಮುಖವಾಗಿ ಈ ವಿಧಾನಸೌಧಕ್ಕೆ ಶೋಭೆ ತರತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ಕಟ್ಟಡ. ಹೌದು. ಅಂದ್ರೆ ಗ್ರ್ಯಾಂಡ್ ಸ್ಟೆಪ್ಸ್ ಯಾಕೆ ಅಂತಂದ್ರೆ ಇದು ನಮ್ಮ ರಾಷ್ಟ್ರಪತಿ ಭವನಿಗಿನ ದೊಡ್ಡ ಸ್ಟೆಪ್ಸ್. ನಿಮ್ಗೆ ತಿಳಿದಿಕ್ಕಿಲ್ಲ, ಇಲ್ಲಂತ ಬಂದ್ಬಿಟ್ಟು 201 ಫೀಟ್, ಆ ಡೆಪ್ತ್ ಬಂದ್ಬಿಟ್ಟು 90 ಫೀಟ್. ಅಂದ್ರೆ ಇದರಲ್ಲಿ 45 ಸ್ಟೆಪ್ಸ್ ಇದಾವೆ. ಓಕೆ. ಅಂದ್ರೆ ಅವತ್ತಿನ ರಾಮಕೃಷ್ಣ ಹೆಗಡೆ ಅವರು ಪರಿಪಾಠ ಏನು ಅಂತಂದ್ರೆ, ಇಡೀ ಜನಸ್ತೋಮಕ್ಕೆ ಇಲ್ಲಿ ಸ್ವೇರಿಂಗ್ ಇನ್ ಸೆರೆಮನಿ ಅಂದ್ರೆ ಓತ್ ಟೇಕಿಂಗ್ ಅಂತ ಹೇಳ್ತೀವಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂತ ಕಾರ್ಯಕ್ರಮದಿಂದ ಶುರು ಆಗುತ್ತೆ ಈ ದಿವ್ಯ ಮೆಟ್ಟಲ ಒಂದು ಪ್ರಾಮುಖ್ಯತೆ. ಹಾಗಿಂದ ಸರ್ಕಾರಗಳು ಬಂದಾಗ ಹಲವಾರು ಅನೇಕ ಕಾರ್ಯಕ್ರಮಗಳು, ಮಹಾಶಕ್ತಿ, ಆ ಶಕ್ತಿ ಕಾರ್ಯಕ್ರಮ ಇಲ್ಲೇ ಅನಾವರಣ, ಹಲವಾರು ಕಾರ್ಯಕ್ರಮಗಳು ಇಲ್ಲ. ಗ್ಯಾರಂಟಿ ಬಗ್ಗೆ ನೀವು ಹೇಳ್ಬೇಕಂದ್ರೆ ಈ ಸರ್ಕಾರದ್ದು ಎಲ್ಲಾ ಕಾರ್ಯಕ್ರಮಗಳು ಇತ್ತೀಚೆಗೆ ಕೂಡ ಎಲ್ಲಾ ಕಾರ್ಯಕ್ರಮಗಳು ಇಲ್ಲೇ ಅನಾವರಣ. ಅಂದ್ರೆ ಯಾಕೆ ಅಂತಂದ್ರೆ ಇದು ಈಸ್ಟರ್ನ್ ಸೈಡ್, ಇದು ಮೇನ್ ರೋಡ್. ಆಮೇಲೆ ಇಲ್ಲಿ ತರತಕ್ಕಂಥ ಕಾರ್ಯಕ್ರಮ ಜನರು ನೋಡ್ಲಿ ಅನ್ನೋದು ಒಂದು ಉದ್ದೇಶ. ಕರೆಕ್ಟ್. ಇದು ಜನರಿಗೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಜನರಿಗೆ ನಾವು ಸಮರ್ಪಣೆ ವಿತ್ ಟ್ರಾನ್ಸ್ಪರೆನ್ಸಿ ಸಮರ್ಪಣೆ ಮಾಡ್ಬೇಕಂತ ಎಲ್ಲಾ ಕಾರ್ಯಕ್ರಮ ದಿವ್ಯ ಮೆಟ್ಲ ಮೇಲೆ. ಈ ಸಲ ಕುಮ್ಕಿ ಆನೆಗಳು ಆಂಧ್ರ ಪ್ರದೇಶ ಹಲವಾರು ಈ ಬಸ್ಗಳು, ಈ ವ್ಯಾನ್ಗಳ ಅನಾವರಣೆ, ಡಿಪಾರ್ಟ್ಮೆಂಟ್ ವೈಸ್ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲೇ ಮಾಡುತ್ತೆ.